ರಾತ್ರಿಯ ಕ್ಲಬ್‌ಗಳಲ್ಲಿ ಸಂಗೀತಗಳಿವೆ ಅಲ್ವಾ? ಅವುಗಳಿಗಾಗಿ ನಾವು ಹಣ ಕೊಡಬೇಕು. ಅವುಗಳ ಸತತ ಕೇಳುವಿಕೆಯಿಂದ ಏನಾಗುತ್ತೆ? ಬೆಳಿಗ್ಗೆ ತಲೆನೋವು ಉಂಟಾಗುತ್ತದೆ. ದೇವರು ಮಾತ್ರ ನಿಜವಾದ ಸಂತೋಷ ಕೊಡಬಲ್ಲನು. ತಂದೆ ದೇವಾ ನಿನ್ನನ್ನೇ ನಾ ಆರಾಧಿಸುವೆ, ನಮಿಸುವೆ. ತಂದೆ ದೇವಾ ನಿನ್ನನ್ನೇ ನಾ ಆರಾಧಿಸುವೆ, ನಮಿಸುವೆ. ನನ್ ಜೀವಿತದಲ್ಲಿ ಸರ್ವಸ್ವ ನೀನೇ, ಮುಂದೆ ನಡೆಸು ಕೈ ಹಿಡಿದು. ನನ್ ಜೀವಿತದಲ್ಲಿ ಸರ್ವಸ್ವ ನೀನೇ, ಮುಂದೆ ನಡೆಸು ಕೈ ಹಿಡಿದು. ಯೇಸು ಸ್ವಾಮಿ ನಿನ್ನನ್ನೇ ನಾ ಆರಾಧಿಸುವೆ, ನಮಿಸುವೆ. ಯೇಸು ಸ್ವಾಮಿ ನಿನ್ನನ್ನೇ ನಾ ಆರಾಧಿಸುವೆ, ನಮಿಸುವೆ. ನನ್ ಜೀವಿತದಲ್ಲಿ ಸರ್ವಸ್ವ ನೀನೇ, ಮುಂದೆ ನಡೆಸು ಕೈ ಹಿಡಿದು. ನನ್ ಜೀವಿತದಲ್ಲಿ ಸರ್ವಸ್ವ ನೀನೇ, ಮುಂದೆ ನಡೆಸು ಕೈ ಹಿಡಿದು. ಆತ್ಮೀಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ಬೆಳಕಾಗಿದೆ. ಅದು ಪಾಪಿಯ ಜೀವಿತಕ್ಕೆ ಸಂತೋಷ ನೀಡುತ್ತದೆ. ನೀವು ಸಂತೋಷವನ್ನು ಹುಡುಕ್ತಿದ್ದೀರಾ? ಸಮಾಧಾನ ಇಲ್ಲದವರಾಗಿದ್ದೀರಾ? ದೇವರ ಬಳಿಗೆ ಬರುವುದಾದರೆ ಆತನಲ್ಲಿನ ಸಂತೋಷ ನಿಮ್ಮದಾಗುತ್ತದೆ. ಅದು ಹೇಗೆ ಎಂದು ನೀವು ಆಲೋಚಿಸ್ತಾ ಇದ್ದೀರಾ? ಇಂದಿನ ಕಾರ್ಯಕ್ರಮವನ್ನು ಗಮನವಿಟ್ಟು ವೀಕ್ಷಿಸಿರಿ. ದೇವರ ವಾಕ್ಯಕ್ಕೆ ವಿಧೇಯರಾಗಿರಿ. ನೀವು ಹೊಂದಿದ ಆಶೀರ್ವಾದಗಳನ್ನು ತಿಳಿಯಪಡಿಸಿರಿ. ಬನ್ನಿ, ಈಗ ನಾವು ಪ್ರಾರ್ಥನೆಯನ್ನು ಮಾಡೋಣ. ಕರುಣಾಳು ಆಗಿರುವ ನಮ್ಮ ಪ್ರಿಯ ಸ್ವರ್ಗೀಯ ತಂದೆಯಾದ ದೇವರೇ, ಜೀವಿತದಲ್ಲಿ ನಿಜವಾದ ಸಂತೋಷ ಸಮಾಧಾನವನ್ನು ಕೊಡಲು ಯೇಸುಕ್ರಿಸ್ತನ ಈ ಲೋಕಕ್ಕೆ ಬಂದನು. ಇದನ್ನು ವಿಶ್ವಾಸಿಸುವಂತೆ ನಮ್ಮ ಪ್ರೀತಿಯ ಬಾಂಧವರಿಗೆ ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ಕೊಟ್ಟು ನಡೆಸು. ಅವರೆಲ್ಲರೂ ದೇವರ ಮಕ್ಕಳಾಗಬೇಕು ಕರ್ತನೆ. ಇದೇ ನಮ್ಮ ಪ್ರಾರ್ಥನೆ. ಯೇಸುವಿಗಾಗಿ ಕೇಳು ತಂದೆ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನ್ಯಾಯವನ್ನು, ಕರುಣೆಯನ್ನು, ನಂಬಿಕೆಯನ್ನು ಬಿಟ್ಟು ಬಿಡಬೇಡಿರಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ಯೋಬನ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗೋಣ. ದೇವರಾತ್ಮನ ಬಲವನ್ನು ಬೇಡಿಕೊಂಡು ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗ ಯೋಬ 34ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಗ ಎಲೀಹು ಮತ್ತೆ ಇಂತೆಂದನು, ವಿವೇಕಿಗಳೇ ನನ್ನ ಮಾತುಗಳನ್ನು ಕೇಳಿರಿ,
ಜ್ಞಾನಿಗಳೇ ನನಗೆ ಕಿವಿಗೊಡಿರಿ ಎಂಬುದಾಗಿ. ಪ್ರಿಯರೇ, ಈಗ ಎಲಿಹು ಆ ಮೂವರು ಸ್ನೇಹಿತರ ಕಡೆಗೆ ತಿರುಗಿ ಮಾತನಾಡುತ್ತಾನೆ. ಯೋಬ 34ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ, ಅಂಗಳವು ಆಹಾರವನ್ನು ರುಚಿ ನೋಡುವಂತೆ ಕಿವಿಯು ಮಾತುಗಳನ್ನು ವಿವೇಚಿಸುತ್ತದಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ತಿನ್ನುವ ಆಹಾರವನ್ನು ನಾಲಿಗೆಯಿಂದ ರುಚಿ ನೋಡುತ್ತೇವೆ. ಅದರಂತೆ ಕಿವಿಯು ಮಾತುಗಳ ರುಚಿಯನ್ನು ನೋಡುತ್ತದೆ. ಸಂಗೀತವು ಆಹ್ಲಾದಕರವಾದದ್ದು. ನಾವು ನಮ್ಮ ಕಿವಿಗಳಿಂದ ಅದರ ಸವಿಯನ್ನು ಸವಿಯುತ್ತೇವೆ. ಯೋಬ 34ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನ್ಯಾಯವನ್ನೇ ಆರಿಸಿಕೊಳ್ಳೋಣ, ಒಳ್ಳೆಯದು ಇಂಥದ್ದೆಂದು ನಮ್ಮೊಳಗೆ ನಿಶ್ಚಯಿಸಿಕೊಳ್ಳೋಣ ಎಂಬುದಾಗಿ. ಪ್ರಿಯರೇ, ನಾವು ಒಳ್ಳೆಯ ಆಹಾರವನ್ನೇ ರುಚಿ ನೋಡಲು ಬಯಸುವಂತೆ ಒಳ್ಳೆಯ ಮಾತನ್ನೇ ಕೇಳೋಣ. ಯೋಬ 34ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ, ಯೋಬನು ನಾನು ನೀತಿವಂತನು, ದೇವರು ನನ್ನ ನ್ಯಾಯವನ್ನು ತಪ್ಪಿಸಿದ್ದಾನೆ ಎಂಬುದಾಗಿ. ಪ್ರಿಯರೇ, ಯೋಬನು ತಾನು ನೀತಿವಂತನೆಂದು ಹೇಳುತ್ತಾ ಬಂದಿದ್ದಾನೆ. ದೇವರು ನನ್ನೊಂದಿಗೆ ನ್ಯಾಯವಾಗಿ ನಡಕೊಂಡಿಲ್ಲವೆಂದು ಹೇಳಿದ್ದಾನೆ. ಯೋಬ 34ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ, ನನ್ನಲ್ಲಿ ನ್ಯಾಯವಿದ್ದರೂ ಸುಳ್ಳುಗಾರನೆನಿಸಿಕೊಂಡಿದ್ದೇನೆ. ನಾನು ನಿರ್ದೋಷಿಯಾಗಿದ್ದರೂ ಆತನ ಬಾಣದ ಪೆಟ್ಟು ವಿಪರೀತವಾಗಿದೆ ಎಂದು ಹೇಳಿಕೊಂಡಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೋಬನು ತನಗೆ ಗುಣವಾಗದ ರೋಗ ಒಂದು ಬಂದಿದೆ, ಅದಕ್ಕೆ ನಾನು ಅರ್ಹನಾಗಿರಲಿಲ್ಲವೆಂದು ಹೇಳಿಕೊಳ್ಳುತ್ತಾನೆ. ಯೋಬ 34ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯೋಬನಿಗೆ ಸಮಾನನು ಯಾರು? ದೇವದೂಷಣೆಯನ್ನು ನೀರಿನಂತೆ ಕುಡಿಯುತ್ತಾನಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕರ್ತನ ಶಿಕ್ಷೆಯನ್ನು ಯೋಬನು ತಾತ್ಸಾರ ಮಾಡಿದನು. ತನ್ನನ್ನು ದೇವರು ಈ ರೀತಿಯಾಗಿ ನಡೆಸಿಕೊಳ್ಳಬಾರದಿತ್ತೆಂದು ಹೇಳುತ್ತಾನೆ. ಈ ಮನೋಭಾವವು ಅವನನ್ನು ದೇವರಿಂದ ದೂರವಾಗಿರಿಸಿತು. ದೇವರ ಶಿಕ್ಷೆಯಡಿಯಲ್ಲಿ ಅವನು ಬಿದ್ದು ಹೋದನು. ದೇವರು ನಮ್ಮನ್ನು ಗದರಿಸುವಾಗ ನಾವು ಮುರಿದು ಬೀಳಬಾರದು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಇದೆಲ್ಲವನ್ನು ದೇವರು ಒಂದು ಒಳ್ಳೆಯ ಉದ್ದೇಶಕ್ಕಾಗಿಯೇ ಮಾಡುತ್ತಿದ್ದಾನೆ. ಯೋಬ 34ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅವನು ಅಧರ್ಮಿಗಳ ಜೊತೆಯಲ್ಲಿ ಸಂಚರಿಸುವವನು, ಕೆಟ್ಟವರ ಸಂಗಡ ನಡೆದಾಡುವವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪರಲೋಕದ ವೈರಿಗಳೊಂದಿಗೆ ಬಾಹ್ಯವಾಗಿ ಯೋಬನು ಸೇರಿಕೊಂಡಿದ್ದಾನೆ. ಅನ್ಯಾಯಗಾರರ ಜೊತೆಯಲ್ಲಿ ಸೇರಿಕೊಂಡು ದುಷ್ಟರೊಂದಿಗೆ ನಡೆದಾಡುತ್ತಿದ್ದಾನೆ. ದೇವರು ತಪ್ಪು ಮಾಡಿದ್ದಾನೆ ಎಂಬುದಾಗಿ ನೋಡುವಾಗ ನಾನು ಸರಿಯಾಗಿದ್ದೇನೆ ಎಂಬ ಫಲಕವನ್ನು ಹಿಡಿದುಕೊಂಡು ಅವನು ನಡೆದಾಡುತ್ತಿದ್ದಾನೆ. ತುಂಬ ಜನರು ಈ ರೀತಿ ಮಾಡುತ್ತಿದ್ದಾರೆ. ದೇವರಿಗೆ ವೈರಿಗಳಾಗಿರುವವರ ಸಂಗಡ ಸೇರಿಕೊಳ್ಳುತ್ತಾರೆ. ಯೋಬ 34ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ, ಒಬ್ಬನು ದೇವರ ಅನ್ಯೋನ್ಯತೆಯಲ್ಲಿ ಸಂತೋಷಪಟ್ಟರೂ ಅವನಿಗೆ ಯಾವ ಪ್ರಯೋಜನವೂ ಇಲ್ಲವೆಂದು ಹೇಳಿದ್ದಾನಷ್ಟೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾನು ದೇವರಿಗೆ ಸೇವೆ ಮಾಡುತ್ತಾ ಒಳ್ಳೆಯವನಾಗಿ ಬದುಕಿದೆ. ಎಲ್ಲ ಕಡೆಯೂ ನನಗೆ ಒಳ್ಳೆಯ ಹೆಸರಿದೆ. ಆದರೆ ದೇವರು ಅದಕ್ಕೆ ಬದಲಾಗಿ ನನಗೆ ಬೂದಿಯನ್ನು ಕೊಟ್ಟಿದ್ದಾನೆ. ದೇವರು ನನ್ನೊಂದಿಗೆ ಹೀಗೆ ಮಾಡಿದ್ದು ಸರಿಯಲ್ಲ ಎಂದು ಯೋಬನು ಹೇಳಿದಂತಾಗಿದೆ. ಇದು ಯೋಬನ ದೃಷ್ಟಿಕೋನವಾಗಿತ್ತು. ಈ ದಿನಗಳಲ್ಲಿ ಅನೇಕ ಕ್ರೈಸ್ತರ ಅಭಿಪ್ರಾಯವೂ ಇದೇ ಆಗಿರುತ್ತದೆ. ಯೋಬ 34ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ, ಹೀಗಿರಲು ಬುದ್ಧಿವಂತರೇ, ನನ್ನ ಮಾತುಗಳನ್ನು ಕೇಳಿರಿ. ದೇವರು ಕೆಟ್ಟದ್ದನ್ನು ಮಾಡನೆಂಬ ಯೋಚನೆಯೂ ಸರ್ವಶಕ್ತನು ಅನ್ಯಾಯವನ್ನು ನಡೆಸಾನೆಂಬ ಭಾವನೆಯೂ ದೂರವಾಗಿರಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಲೀಹು ಪುನಃ ಹೇಳುತ್ತಾನೆ, ದೇವರು ತಪ್ಪು ಮಾಡುವುದಿಲ್ಲ. ಪೌಲನು ಕೇಳಿದ್ದಾನೆ, ದೇವರಲ್ಲಿ ಅನ್ಯಾಯ ಉಂಟೋ? ಎಂದಿಗೂ ಇಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 14ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ನನ್ನ ಪ್ರಿಯನೇ, ನನ್ನ ಮಾತು ಕ್ರೂರವಾಗಿ ಕಾಣಬಹುದು, ಆದರೆ ನೀನು ದೇವರು ತಪ್ಪು ಮಾಡಿದಾನೆಂದು ಹೇಳುವುದಾದರೆ ನೀನೇ ತಪ್ಪಾಗಿದ್ದಿ. ದೇವರು ಯಾವಾಗಲೂ ಸರಿಯಾಗಿರುತ್ತಾನೆ. ನಾನು ನೀವು ತಪ್ಪು ಮಾಡುವರಾಗಿದ್ದೇವೆ. ದೇವರು ಏನನ್ನೇ ಮಾಡಿದರೂ ಸರಿಯಾದದನ್ನೇ ಮಾಡುತ್ತಾನೆ. ಆತನು ನನಗಾಗಲಿ ನಿನಗಾಗಲಿ ವರದಿ ಒಪ್ಪಿಸಬೇಕಾಗಿಲ್ಲ. ಯಾವುದನ್ನಾದರೂ ಮಾಡುವ ಮೊದಲು ಆತನು ನಮ್ಮ ಅನುಮತಿ ಕೇಳಬೇಕಾಗಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಈ ದಿನಗಳಲ್ಲಿ ಕೆಲವರು ದುಷ್ಕರ್ಮಿಗಳನ್ನು ಬೇಕಾದಂತೆ
ಅವರಿಚ್ಛೆಯಂತೆ ಜೀವಿಸಲು ಬಿಡಬೇಕೆಂದು ಹೇಳುವವರಿದ್ದಾರೆ. ಆದರೆ ದೇವರು ಈ ವಿಶ್ವವನ್ನು ತನಗೆ ಸರಿಕಂಡಂತೆ ನಡೆಸುವುದನ್ನು ಒಪ್ಪಿಕೊಳ್ಳುವುದಿಲ್ಲ. ಪ್ರಿಯರೇ, ದೇವರು ಅದನ್ನು ಸರಿಯಾಗಿ ನಡೆಸುತ್ತಾನೆ. ಆತನಿಗೆ ನನ್ನ ಅಥವಾ ನಿನ್ನ ಮಟ್ಟದ ಮಿತಿ ಇರುವುದಿಲ್ಲ. ಯೋಬ 34ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಹೌದು, ದೇವರು ಕೆಟ್ಟದ್ದನ್ನು ನಡೆಸುವುದೇ ಇಲ್ಲ, ಸರ್ವಶಕ್ತನು ನೀತಿಯನ್ನು ಡೊಂಕು ಮಾಡುವುದೇ ಇಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಮಾತನ್ನು ನಿನ್ನ ಜ್ಞಾಪಕದ ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಬಹುದು. ದೇವರು ಕೆಟ್ಟದ್ದನ್ನು ಮಾಡುವುದೇ ಇಲ್ಲ, ಕೆಟ್ಟ ಕಾರ್ಯವನ್ನು ಅನುಮತಿಸುವುದೂ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಅಮೋನಿಯರನ್ನು ನಾಶಪಡಿಸಿದ್ದಕ್ಕಾಗಿ ನೀನು ದೇವರನ್ನು ದೂರುವುದಾದರೆ ಅದು ನಿನ್ನ ಇಷ್ಟ. ಆದರೆ ದೇವರು ಅವರಿಗೆ 400 ವರ್ಷಗಳ ದೀರ್ಘಕಾಲ ತನ್ನ ಕೃಪೆಯನ್ನು ತೋರಿಸಿದ್ದನು. ಅವರಿಗೆ ಸಾಕಷ್ಟು ಕಾಲವನ್ನು ಕೊಟ್ಟಿದ್ದನು. ಆ ಕಾಲದ ಬಳಿಕವೇ ದೇವರು ಅವರನ್ನು ನಿರ್ಮೂಲ ಮಾಡಿದನು. ದೇವರು ಯಾವಾಗಲೂ ಸರಿಯಾಗಿಯೇ ಇದ್ದಾನೆ. ಈ ದಿಕ್ಕಿನಲ್ಲಿ ನೀನು ಯೋಚಿಸು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಯೋಚನಾ ಸರಣಿಯು ಅನುಭವದಿಂದ ಮೊದಲಾಗಿ ಸತ್ಯದ ಕಡೆಗೆ ಸಾಗುವಂಥದ್ದಾಗಿದೆ. ಆದ್ದರಿಂದಲೇ ನಮ್ಮಲ್ಲಿ ಬಹಳ ಸ್ವಲ್ಪ ಮಂದಿ ಸತ್ಯವನ್ನು ತಿಳಿದುಕೊಳ್ಳುತ್ತಾರೆ. ದೇವರು ಸತ್ಯದಿಂದಲೇ ಪ್ರಾರಂಭಿಸುತ್ತಾನೆ. ಆತನೇ ಸತ್ಯವಾಗಿದ್ದಾನೆ. ಕರ್ತನಾದ ಯೇಸು ಹೇಳಿದ್ದಾನೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪಿಲಾತನು ಕೇಳಿದ್ದನ್ನು ಸತ್ಯವೆಂದರೇನು ಎಂದು ಯೋಹಾನ ಬರೆದ ಸುವಾರ್ತೆ 18ನೇ ಅಧ್ಯಾಯ 38ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪ್ರಿಯರೇ, ಸತ್ಯವೆಂದರೆ ದೇವರ ಎದುರಿಗೆ ಕಾಣಿಸಿಕೊಳ್ಳುವುದೇ ಆಗಿದೆ. ನಾವು ಸತ್ಯದಿಂದ ಆರಂಭಿಸಿ ಅನುಭವದ ಕಡೆಗೆ ನಡೆಯಬೇಕು. ದೇವರು ಹಾಗೆಯೇ ಮಾಡುತ್ತಾನೆ. ಯೋಬ 34ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಭೂಲೋಕವನ್ನು ಆತನ ವಶಕ್ಕೆ ಕೊಟ್ಟವನು ಯಾವನು? ಯಾವನು ಭೂಮಂಡಲವನ್ನೆಲ್ಲ ಕ್ರಮಪಡಿಸಿದನು? ಆತನು ಸ್ವಾರ್ಥದಲ್ಲಿ ಮನಸ್ಸಿಟ್ಟು ತನ್ನ ಆತ್ಮವನ್ನು ಶ್ವಾಸವನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದಾದರೆ ಎಂಬುದಾಗಿ. ಪ್ರಿಯರೇ, ದೇವರು ಪರಾಂಬರಿಸುವವನು. ಮಾನವನ ಬಗ್ಗೆ ಆತನಿಗೆ ಚಿಂತೆಯಿದೆ. ಯೋಬ 34ನೇ ಅಧ್ಯಾಯ 31ನೇ ವಚನ ಹೀಗೆ ಹೇಳುತ್ತದೆ, ಮನುಷ್ಯನು ದೇವರನ್ನು ಕುರಿತು ನಾನು ಕೆಟ್ಟದ್ದನ್ನು ಮಾಡದಿದ್ದರೂ ದಂಡನೆಯನ್ನು ಸಹಿಸಿಕೊಂಡಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ನಿನ್ನನ್ನು ಬಲಪಡಿಸಿರುವುದಾದರೆ ನೀನು ಪಾಠ ಕಲಿಯಬೇಕು. ನಿನ್ನ ಹಳೆ ರೀತಿಯಲ್ಲೇ ಮುಂದುವರಿಯಬಾರದು. ಒಂದು ವೇಳೆ ದೇವರು ನಿನ್ನ ಜೀವಿತದಲ್ಲಿ ಏನನ್ನಾದರೂ ನಡೆಸಬೇಕೆಂದಿದ್ದರೆ ನಿನ್ನ ಜೀವಿತಕ್ಕೆ ಯಾವ ಪ್ರಯೋಜನವನ್ನು ಕೊಡಲಾರದನ್ನು ಸಂಭವಿಸಲು ದೇವರು ಬಿಡುವುದಿಲ್ಲ. ಯೋಬ 34ನೇ ಅಧ್ಯಾಯ 32ನೇ ವಚನವನ್ನು ಗಮನಿಸಿ. ಅಲ್ಲಿ ಹೀಗೆ ಬರೆದದೆ, ನಾನು ಕಾಣದಿರುವುದನ್ನು ನೀನೇ ಸೂಚಿಸು. ನಾನು ಒಂದು ವೇಳೆ ಅನ್ಯಾಯವನ್ನು ಮಾಡಿದ್ದರೂ ಇನ್ನು ಮಾಡುವುದಿಲ್ಲ ಎಂದು ಹೇಳುವುದಕ್ಕಾದೀತೇ ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನೀನು ಅಪರಾಧವನ್ನು ಮಾಡಿರುವುದಾದರೆ ದೇವರ ಉದ್ದೇಶ ನಿನ್ನನ್ನು ಪಾಪದಿಂದ ದೂರವಿರಿಸಬೇಕೆಂದು ಇರುವುದಾದರೆ ನೀನು ಪಾಠವನ್ನು ಕಲಿತುಕೊಂಡು ಪಾಪದಿಂದ ತಿರುಗಿಕೋ. ಯೋಬ 34ನೇ ಅಧ್ಯಾಯ 34 ಮತ್ತು 35ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಬುದ್ಧಿವಂತರು ನನ್ನ ಕಡೆಗೆ ಕಿವಿಗೊಡುವ ಪ್ರತಿಯೊಬ್ಬ ಜ್ಞಾನಿಯೂ ನಿನ್ನ ವಿಷಯವಾಗಿ ಯೋಬನು ತಿಳುವಳಿಕೆಯಿಲ್ಲದೆ ನುಡಿಯುತ್ತಾನೆ, ಅವನ ಮಾತುಗಳಲ್ಲಿ ಬುದ್ಧಿಯಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಬನ ಕುರಿತು ಹೇಳಲ್ಪಟ್ಟ ಮಾತು ನಮ್ಮಲ್ಲನೇಕರ ಕುರಿತಾಗಿಯೂ ಹೇಳಬಹುದು. ನಾವು ತುಂಬ ಮಾತನಾಡುತ್ತೇವೆ, ಆದರೆ ಅದರಲ್ಲಿ ಹೆಚ್ಚಿನದು ಜ್ಞಾನವಿಲ್ಲದ್ದು, ವಿವೇಕರಹಿತವಾದದ್ದು ಆಗಿರುತ್ತದೆ. ಬಾಯಿಗೆ ಬಂದದ್ದನ್ನು ಹೇಳುವ ಕಾರ್ಯಕ್ರಮಗಳು ಈ ದಿನಗಳಲ್ಲಿ ತುಂಬ ಪ್ರಚಲಿತವಾಗಿದೆ. ಈ ರೀತಿಯ ಕಾರ್ಯಕ್ರಮ ನಡೆಸಬೇಕೆನ್ನುವವರು ಈ ದಿನಗಳಲ್ಲಿ ತುಂಬ ಮಂದಿ ಇದ್ದಾರೆ. ಅದರಲ್ಲಿಯೂ ಯುವಕರು ಹೆಚ್ಚಿನವರಾಗಿರುತ್ತಾರೆ. ನಾನು ಇಂಥ ಕಾರ್ಯಕ್ರಮಗಳನ್ನು ಮೆಚ್ಚುತ್ತೇನೆ. ಆದರೆ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಅರ್ಥವಿಲ್ಲದ ಮೂರ್ಖ ವಿಚಾರಗಳೇ ಹೇಳಲ್ಪಡುತ್ತದೆ. ಯೋಬನು ಮಾತ್ರವೇ ಜ್ಞಾನವಿಲ್ಲದವನಾಗಿ ಮಾತನಾಡಿದ್ದಲ್ಲ. ಈ ದಿನಗಳಲ್ಲೂ ಅನೇಕರು PhD ಹೊಂದಿದವರು ಕೂಡ ಹೀಗೆ ಅರ್ಥವಿಲ್ಲದವರಾಗಿ ಮಾತನಾಡುತ್ತಾರೆ. ಪದವಿಯು ಜ್ಞಾನ ಅಥವಾ ವಿವೇಕದ ಗುರುತಲ್ಲ. ಯೋಬ 34ನೇ ಅಧ್ಯಾಯ 36 ಮತ್ತು 37ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ,
ಯೋಬನ ಪರಿಶೋಧನೆಯು ನಿರಂತರವಾಗಿದ್ದರೆ ಸಂತೋಷ. ದುಷ್ಟರ ಹಾಗೆ ಉತ್ತರ ಕೊಡುತ್ತಾನಲ್ಲವೇ? ಅವನು ಅಪರಾಧವನ್ನಲ್ಲದೆ ದೇವದ್ರೋಹವನ್ನೂ ಮಾಡಿದ್ದಾನೆ. ನಮ್ಮ ಮಧ್ಯದಲ್ಲಿ ಚಪ್ಪಾಳೆ ಹೊಡೆದು ದೇವರಿಗೆ ವಿರುದ್ಧವಾಗಿ ಅಧಿಕ ಪ್ರಸಂಗ ಮಾಡುತ್ತಾನೆ ಎಂದು ನನಗೆ ಹೇಳುವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೋಬನು ತನ್ನನ್ನು ಸಮರ್ಥಿಸುವುದನ್ನು ಬಿಟ್ಟು ದೇವರನ್ನು ಸಮರ್ಥಿಸುವಂತಾಗುವ ತನಕ ದೇವರು ಯೋಬನನ್ನು ಪರಿಶೋಧಿಸುತ್ತಾನೆಂದು ಎಲೀಹು ಹೇಳುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ದೇವರು ಯೋಬನಿಗೆ ಪಾಠ ಕಲಿಸುತ್ತಾನೆ ಎಂಬ ವಿಚಾರವನ್ನು ನೋಡೋಣ. ಯೋಬ 35ನೇ ಅಧ್ಯಾಯ ಮೊದಲಿನ 2 ವಚನಗಳು ಹೀಗೆ ಹೇಳುತ್ತದೆ. ಆಮೇಲೆ ಎಲೀಹು ಮತ್ತೆ ಇಂತೆಂದನು, ನೀತಿಯಿಂದ ನನಗೆ ಏನು ಪ್ರಯೋಜನವಾಯಿತು? ಪಾಪ ಮಾಡದೇ ಇದ್ದದರಿಂದ ನನಗಾದ ಹೆಚ್ಚು ಲಾಭವೇನು ಅಂದುಕೊಳ್ಳುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಾನು ಸರಿಯಾಗಿದ್ದೇನೆಂದು, ಸರಿಯಾಗಿದ್ದರೂ ತನಗೆ ಈ ಸಂಕಟಗಳು ಉಂಟಾದುವೆಂದು ಯೋಬನು ಅಂದುಕೊಳ್ಳುವುದಾದರೆ ದೇವರು ತಪ್ಪಾಗಿದ್ದಾನೆಂದಾಯಿತು. ಈ ರೀತಿಯ ಯೋಚನೆಯಿಂದ ಇದೇ ನಿರ್ಣಯಕ್ಕೆ ಬರಬಹುದು. ಯೋಬ 35ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಕಣ್ಣೆತ್ತಿ ಗಗನ ಮಂಡಲವನ್ನು ನೋಡು, ಮೇಘಮಾರ್ಗವನ್ನು ದೃಷ್ಟಿಸು, ಅವು ನಿನಗಿಂತ ಎಷ್ಟೋ ಎತ್ತರವಾಗಿವೆ. ನೀನು ಪಾಪ ಮಾಡಿದ್ದರೆ ಆತನಿಗೆ ಏನು ಮಾಡಿದಂತಾಯಿತು? ನಿನ್ನ ದ್ರೋಹಗಳು ಹೆಚ್ಚಾಗಿದ್ದರೂ ಆತನಿಗೇನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೋಬನು ಈ ಪ್ರಶ್ನೆಯನ್ನೆತ್ತಿದನು. ಅವನು ಹೇಳುತ್ತಿದ್ದನು, ನನ್ನ ಚಿಕ್ಕದಾದ ಜೀವಿತದಿಂದ ದೇವರಿಗೇನೂ ಪರಿಣಾಮವಾಗದು ಎಂದು. ಆದರೆ ಅದ್ಭುತ ಸಂಗತಿ ಏನೆಂದರೆ ಅದು ಖಂಡಿತವಾಗಿಯೂ ಪರಿಣಾಮ ಬೀರುತ್ತದೆ. ಪಾಪವೆಂಬುದು ಹೆಚ್ಚು ಕಡಿಮೆ ನಿತ್ಯವಾದದ್ದಾಗಿರುತ್ತದೆ. ಅಬ್ರಹಾಮನು ದಾಸಿಯಾದ ಹಾಗರಳ ಸಂಬಂಧದಲ್ಲಿ ಪಾಪ ಮಾಡಿದನು. ಅದರ ಫಲವಾಗಿ ಮಧ್ಯಪೂರ್ವ ಯುದ್ಧಗಳ ರೂಪದಲ್ಲಿ ಜಗತ್ತು ಈಗಲೂ ಅದರ ಫಲವನ್ನೆದುರಿಸುತ್ತದೆ. ಆ ಐಗುಪ್ತ ದಾಸಿಯನ್ನು ಸಾರಳ ಮಾತಿನಂತೆ ಅಬ್ರಹಾಮನು ಸ್ವೀಕರಿಸಿದನು. ಆದರೆ ಅವನು ಸಾರಳು ತಪ್ಪು ಮಾಡಿದರು. ಹೇಗೆ? ಅವರ ತಪ್ಪಿನ ಸಲುವಾಗಿ 4000 ವರ್ಷಗಳಾದರೂ ಜನಾಂಗ ದ್ವೇಷ ಅಡಗಿಲ್ಲ. ಪಾಪವು ಭಯಂಕರವಾದದ್ದು. ದೇವರಿಗೂ ಅದರ ಪರಿಣಾಮ ತಟ್ಟುತ್ತದೆ. ಯೋಬ 35ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ, ನಿನ್ನ ಕೆಟ್ಟತನದಿಂದ ನಿನ್ನಂಥವನಿಗೆ ನಷ್ಟವಾದೀತು, ನಿನ್ನ ನೀತಿಯಿಂದ ನರಜನ್ಮದವನಿಗೆ ಲಾಭ ಸಿಕ್ಕಿತು ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನೀನು ಯಾವಾಗಲೂ ಒಂದು ಸಾಕ್ಷಿಯಾಗಿರುತ್ತಿ. ನೀನು ಯಾರೇ ಆಗಿದ್ದರೂ ಒಬ್ಬ ಪ್ರಸಂಗಿಯಾಗಿದ್ದಿ. ಒಮ್ಮೆ ಒಬ್ಬ ಕುಡುಕನ ತಾಯಿ ನನ್ನೊಡನೆ ಅವನೊಂದಿಗೆ ಮಾತನಾಡಲು ಕೇಳಿಕೊಂಡಳು. ಒಂದು ಸಾರಿ ಅವನು ದಾರಿಯಲ್ಲಿ ಓಲಾಡುತ್ತಾ ಬರುವಾಗ ನಾನು ಅವನನ್ನು ನನ್ನ ಧ್ಯಾನ ಕೋಣೆಗೆ ಕರೆತಂದೆ. ಅವನು ಎಂಥ ದುರ್ಗತಿಗಿಳಿದಿದ್ದಾನೆ ಮತ್ತು ಇದರಿಂದ ಅವನ ತಾಯಿಗೆ ಎಷ್ಟೊಂದು ನೋವು ಕೊಡುತ್ತಿದ್ದಾನೆಂದು ಹೇಳಿದೆ. ಅವನು ಸುಮ್ಮನೆ ಕುಳಿತಿದ್ದು ಎಲ್ಲವನ್ನು ಕೇಳಿದನು. ನಾನು ಹೇಳಿದೆ, ನೀನು ನಿನ್ನ ಜೀವಿತದ ಮೂಲಕ ಪ್ರಸಂಗಿಸುತ್ತಾ ಇದ್ದಿ. ನೀನೊಬ್ಬ ಪ್ರಸಂಗಿಯೇ. ಆಗ ಅವನು ಜಗಳಕ್ಕಾಗಿ ಎದ್ದು ನಿಂತನು. ಒಬ್ಬ ಪ್ರಸಂಗಿ ಎಂದು ಹೇಳಿದ್ದು ಅವನನ್ನು ಸಿಟ್ಟಿಗೆಬ್ಬಿಸಿತು. ಪ್ರಿಯ ಸ್ನೇಹಿತನೇ, ನೀನು ಒಬ್ಬ ಪ್ರಸಂಗಿಯಾಗಿದ್ದಿ. ನಿನ್ನ ಕೆಟ್ಟತನವು ಬೇರೆಯವರಿಗೆ ಸಹಾಯ ಮಾಡಬಹುದು. ಯೋಬ 35ನೇ ಅಧ್ಯಾಯ 9 ಮತ್ತು 10ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅಪಾರವಾದ ಹಿಂಸೆಗಳಿಗೆ ಒಳಪಟ್ಟವರು ಮೊರೆಯಿಡುತ್ತಾ ಬಲಿಷ್ಠರ ಭುಜಬಲದಿಂದ ಪೀಡಿತರಾಗಿ ಕೂಗಿಕೊಳ್ಳುವರೇ ಹೊರತು ನನ್ನ ಸೃಷ್ಟಿಕರ್ತನಾದ ದೇವರು ಎಲ್ಲಿ? ಆತನು ರಾತ್ರಿಯಲ್ಲಿಯೂ ಕೀರ್ತನೆಗಳನ್ನು ಹಾಡ ಮಾಡುತ್ತಾನಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಅದ್ಭುತವಾದದ್ದು. ರಾತ್ರಿಯ ಜಾವಗಳಲ್ಲಿ ಕೀರ್ತನೆಗಳನ್ನು ಕೊಡುವವನು ದೇವರೇ ಆಗಿದ್ದಾನೆ. ನಿಜವಾದ ಸಂತೋಷದ ಸ್ಥಾನ ದೇವರಲ್ಲಿ ಮಾತ್ರ. ನನ್ನ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ ಎಂಬ ವಾಕ್ಯವನ್ನು ಗಮನಿಸಿದ್ದೀರಾ? ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ಇದು ಬರೆಯಲ್ಪಟ್ಟಿದೆ. ಅಲ್ಲಿ ಸ್ತೋತ್ರವಾಗಲಿ ಎಂಬ ಮಾತಿನ ಅರ್ಥವೇನು? ಅದು ಸಂತೋಷ ಎಂದರ್ಥವನ್ನು ಕೊಡುತ್ತದೆ. ದೇವರು ಸಂತೋಷಭರಿತನಾಗಿದ್ದು ನಾವು ಸಂತೋಷದಿಂದಿರಬೇಕೆಂದು ಬಯಸುತ್ತಾನೆ. ಮೋಶೆಯು ಬೆಟ್ಟದಿಂದ ಇಳಿದು ಬರುವಾಗ ಅವನ ಮುಖವು ಪ್ರಕಾಶಿಸುತ್ತಿತ್ತು. ಯಾಕಂದರೆ ಈಗಲೂ ಆ ಅವಕಾಶವಿದೆ. ಈಗ ಪಾಪಕ್ಕಾಗಿ ಪ್ರಾಯಶ್ಚಿತ್ತವಿದೆ. ದೇವರು ಮನುಷ್ಯನೊಂದಿಗೆ
ಕೃಪೆಯಿಂದ ಕೂಡಿ ವ್ಯವಹರಿಸುತ್ತಾನೆ. ಯೋಹಾನನು ಹೀಗೆ ಬರೆಯುತ್ತಾನೆ, ನಮ್ಮುಭಯತರ ಸಂತೋಷ ಪೂರ್ಣವಾಗಬೇಕೆಂದು ನಾವು ಈ ಮಾತುಗಳನ್ನು ಬರೆಯುತ್ತೇವೆ ಎಂಬುದಾಗಿ. ಯೋಹಾನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ರಾತ್ರಿಯ ಜಾವಗಳಲ್ಲಿ ನಮಗೆ ಸಂತೋಷ ಕೊಡುವವನು ದೇವರೇ ಆಗಿದ್ದಾನೆ. ರಾತ್ರಿಯ ಕ್ಲಬ್ಬುಗಳಲ್ಲಿ ಸಂತೋಷಗಳಿವೆ. ಅವುಗಳಿಗಾಗಿ ನೀವು ಹಣ ತೆರಬೇಕು ಮತ್ತು ಅವುಗಳ ಸತತ ಹೊಡೆತದಿಂದಾಗಿ ಬೆಳಿಗ್ಗೆ ಏಳುವಾಗ ತಲೆನೋವು ಉಂಟಾಗುತ್ತದೆ. ದೇವರು ಮಾತ್ರವೇ ನಿಮಗೆ ಸಂತೋಷವನ್ನು ತರಬಲ್ಲನು. ಇದು ಬಹು ಮುಖ್ಯವಾದದ್ದು. ಎಲೀಹು ಈ ವಿಚಾರವನ್ನು ಪಿತೃಗಳ ಕಾಲದಿಂದ ತಿಳಿದುಕೊಂಡಿದ್ದನು. ಎಲೀಹುವಿನ ಮಾತುಗಳು ಮುಗಿದಾಗ ದೇವರೇ ಯೋಬನೊಂದಿಗೆ ಮಾತನಾಡುವುದನ್ನು ನೋಡುತ್ತೇವೆ. ಮುಂದಕ್ಕೆ ನಾವು ದೇವರು ವಿಶೇಷ ಬೋಧಕನು ಎಂಬ ವಿಚಾರವನ್ನು ನೋಡೋಣ. ಯೋಬ 36ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಆಮೇಲೆ ಎಲೀಹು ಮತ್ತೆ ಇಂತೆಂದನು, ಸ್ವಲ್ಪ ತಾಳು, ನಾನು ತಿಳಿಸುತ್ತೇನೆ. ದೇವರ ಪಕ್ಷವಾಗಿ ಹೇಳತಕ್ಕ ಮಾತುಗಳು ಇನ್ನೂ ಕೆಲವು ಉಂಟು ಎಂಬುದಾಗಿ. ಪ್ರಿಯರೇ, ಎಲೀಹು ದೇವರ ಪರವಾಗಿ ವಾದಿಸುತ್ತಾನೆ. ನಮ್ಮೆಲ್ಲರ ಹಾಗೆ ಅವನಿಗೂ ದೇವರ ಕುರಿತಾದ ಮಿತವಾದ ಜ್ಞಾನವಿರುತ್ತದೆ. ನಾವು ಅನಂತನಾದ ದೇವರೊಂದಿಗೆ ವ್ಯವಹರಿಸುತ್ತಿದ್ದೇವೆ ಮತ್ತು ನಮಗೆ ಪೂರ್ಣ ಜ್ಞಾನವಿರುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿ ಅನೇಕರ ಸಮಸ್ಯೆ ಇದೇ ಆಗಿರುತ್ತದೆ. ಒಬ್ಬನು ನನಗೆ ಹೇಳಿದನು, ನಾನು ನಂಬಲಾರೆ ಎಂದು. ನಾನು ಕೇಳಿದೆ, ನೀನು ಯಾವುದನ್ನು ನಂಬಲಾರೆ? ಯೇಸು ಕ್ರೂಜೆ ಮೇಲೆ ಸತ್ತನೆಂಬುದನ್ನು, ತಿರುಗಿ ಎದ್ದು ಬಂದನೆಂಬುದನ್ನು ನಂಬುತ್ತೀಯಾ ಎಂದಾಗ ಹೌದು ಎಂದನು. ಹಾಗಾದರೆ ನೀನು ಯಾಕೆ ಆತನನ್ನು ನಂಬಬಾರದು? ಆಗ ಅವನೆಂದನು, ಅನೇಕ ಸಂಗತಿಗಳಿವೆ. ಸೃಷ್ಟಿಯ ಕತೆ, ಯೋನನದು, ನೋಹನದು, ಅದ್ಭುತ ಕಾರ್ಯಗಳು ಇತ್ಯಾದಿ. ಪ್ರಿಯರೇ, ಅವನಲ್ಲಿ ಅನೇಕ ವೈಯಕ್ತಿಕವಾದ ಸಮಸ್ಯೆಗಳಿದ್ದವು. ಅವನು ಹೇಳಿದ, ನಾವು ನಮ್ಮ ಪಾಪಗಳ ಕಾರಣದಿಂದಾಗಿ ನಾವೆಲ್ಲ ಅವಿಶ್ವಾಸಿಗಳೆಂದು ಹೇಳಿದಿರಿ, ಆದರೆ ನಾನು ವಿಶ್ವಾಸಿಯಾಗ ಬಯಸುತ್ತೇನೆ. ಅವನು ಮಾಡುತ್ತಿದ್ದ ನಿಜವಾದ ಪಾಪವೆಂದರೆ ತನಗೆ ತಿಳಿದಿರುವ ವಿಷಯಗಳನ್ನು ಬಿಟ್ಟು ತಿಳಿಯದಿರುವ ಸಂಗತಿಗಳಾಗಿ ಚಿಂತಿಸುತ್ತಿದ್ದದ್ದೇ. ಪ್ರಿಯಮಿತ್ರನೇ, ಕ್ರಿಸ್ತನನ್ನು ನಂಬುವಷ್ಟರ ಮಟ್ಟಿಗೆ ತಿಳುವಳಿಕೆ ನಿನಗಿದ್ದರೆ ಇತರ ಎಲ್ಲ ವಿಚಾರಗಳು ತನ್ನಿಂದ ತಾನಾಗಿಯೇ ಸರಿಯಾಗುತ್ತದೆ. ಪ್ರಿಯರೇ, ಒಂದು ಉದಾಹರಣೆ ಹೇಳುತ್ತೇನೆ. ನಾನು ಬರೆಯುವುದಕ್ಕಾಗಿ ಕುರ್ಚಿಯ ಮೇಲೆ ಕುಳಿತುಕೊಳ್ಳುತ್ತೇನೆ. ಈ ಕುರ್ಚಿಯ ವಿಚಾರವಾಗಿ ನನಗೆ ತಿಳಿಯದಿರುವ ಅನೇಕ ಸಂಗತಿಗಳಿವೆ. ಅದನ್ನು ಯಾರು ಮಾಡಿದರು? ಅದನ್ನು ತಯಾರು ಮಾಡಿದ ಕಂಪನಿಯ ಹೆಸರು? ಅದನ್ನು ಮಾಡಿರುವ ಸಾಮಗ್ರಿ ಯಾವುದು? ಯಾವ ಮರ? ಅದಕ್ಕೆ ಕೊಟ್ಟ ಹೊದಿಕೆ? ಇದಾವುದರ ಕುರಿತಾಗಿಯೂ ನನಗೆ ತಿಳಿದಿರುವುದಿಲ್ಲ. ಈ ಕುರ್ಚಿಯ ಕುರಿತು ನನಗೆ ತಿಳಿದಿರುವುದು ಬರೇ ಸ್ವಲ್ಪ, ಆದರೆ ನಾನು ಅದರ ಮೇಲೆ ಕುಳಿತು ಅದು ನನ್ನನ್ನು ಹೊರಬಲ್ಲದೆಂಬುದನ್ನು ತಿಳಿದವನಾಗಿರುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನು ನಿನಗಾಗಿ ಸತ್ತನೆಂಬುದನ್ನು ನೀನು ತಿಳಿದಿದ್ದೀಯೋ? ಆತನು ತಿರುಗಿ ಎದ್ದಿದ್ದಾನೆಂಬುದು ನಿನಗೆ ತಿಳಿದಿದೆಯೋ? ಹಾಗಿದ್ದರೆ ಆತನನ್ನು ನಿನ್ನ ರಕ್ಷಕನನ್ನಾಗಿ ನಂಬು. ಆಗ ಇನ್ನಿತರ ಸಂದೇಹಗಳೆಲ್ಲ ತನ್ನಿಂದ ತಾನಾಗಿಯೇ ಖಂಡಿತವಾಗಿಯೂ ಪರಿಹಾರವಾಗುತ್ತದೆ. ಈ ಕುರ್ಚಿಯ ಕುರಿತು ನನಗೆ ಹೆಚ್ಚಿನ ಮಾಹಿತಿ ಬೇಕೆಂದಿದ್ದಲ್ಲಿ ನಾನು ಅದನ್ನು ಪಡಕೊಳ್ಳಬಹುದು. ಆದರೆ ನನಗೆ ಅದರ ಮೇಲೆ ಕುಳಿತುಕೊಳ್ಳುವಷ್ಟು ಜ್ಞಾನವಿದ್ದರೆ ಸಾಕು. ವಿಮಾನದ ಕುರಿತು ನನಗೆ ಹೆಚ್ಚೇನೂ ತಿಳಿದಿಲ್ಲ. ಅದರಲ್ಲಿ ಪ್ರಯಾಣಿಸುವಾಗ ನನಗೆ ಭಯವೂ ಆಗುತ್ತದೆ. ಆದರೆ ನಾನು ವಿಮಾನವನ್ನು ಹತ್ತಿ ಅದರೊಳಗೆ ಕುಳಿತು ಪ್ರಯಾಣ ಮಾಡುತ್ತೇನೆ. ಪ್ರಿಯರೇ, ನಾವು ಕ್ರಿಸ್ತನಲ್ಲಿ ವಿಶ್ವಾಸವಿಡುವಾಗ ದೇವರು ನಮ್ಮಿಂದ ಕೇಳುವುದು ಇದನ್ನು ಮಾತ್ರ. ನಮ್ಮಲ್ಲಿ ಅನೇಕರು ನಮಗೆ ತಿಳಿಯದಿರುವ ಸಂಗತಿಗಳಿಗೆ ಚಿಂತಿಸಿ ತಿಳಿದಿರುವುಗಳನ್ನು ಪಡೆಯದೇ ಹೋಗುತ್ತೇವೆ. ನಾವು ನೋಡಲಿರುವಂತೆ ಎಲೀಹುವಿನ ಜ್ಞಾನ ಅಲ್ಪವಾದದ್ದಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಯೋಬ 36ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ದೂರದಿಂದ ಸಂಪಾದಿಸಿದ ನನ್ನ ತಿಳುವಳಿಕೆಯ ಪ್ರಕಾರ ನನ್ನ ಸೃಷ್ಟಿಕರ್ತನನ್ನು ಧರ್ಮ ಸ್ವರೂಪನೆಂದು ಹೊಗಳುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅನೇಕ ವರ್ಷಗಳ ಬಳಿಕ ಪೌಲನು ಕೂಡ ಇದನ್ನೇ ಹೇಳಿದನು. ಹಾಗಾದರೆ ಏನು ಹೇಳೋಣ? ದೇವರಲ್ಲಿ ಅನ್ಯಾಯ ಉಂಟೋ? ಎಂದಿಗೂ ಇಲ್ಲ ಎಂಬುದಾಗಿ. ಇದನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 4ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ದೇವರು ತಾನು ಮಾಡುವ ಎಲ್ಲದರಲ್ಲೂ ನೀತಿವಂತನೇ ಆಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಎಲೀಹು ದೇವರನ್ನು ನೀತಿವಂತನೆಂದು ಹೇಳಿದನು. ಅವನು ಸ್ಪಷ್ಟವಾಗಿ ಹೇಳುವುದೇನೆಂದರೆ,
ಮಾನವನು ದೇವರನ್ನು ತಿಳಿಯಲಾರದಷ್ಟು ದೂರವಿದ್ದಾನೆ ಎಂದು. ಇದು ಸ್ವಲ್ಪ ಮಟ್ಟಿಗೆ ಸತ್ಯವಾಗಿಯೂ ಇರುತ್ತದೆ. ಆದರೆ ಈ ದಿನ ನಮ್ಮನ್ನು ದೇವರಿಂದ ಪ್ರತ್ಯೇಕಿಸಿದ್ದು ಯಾವುದು? ಎಲೀಹು ಏನು ಹೇಳುತ್ತಾನೆಂದು ಕೇಳಿರಿ. ಪ್ರಿಯರೇ, ಮುಂದಿನ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ನಾವು ಹೆಚ್ಚಾಗಿ ತಿಳಿದುಕೊಳ್ಳೋಣ. ಈ ಕೃಪಾ ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ಕೇಳಿರುವಾಗ ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳೋಣವೇ? ನಾವು ದೇವರನ್ನು ತಿಳಿದವರಾಗಿ ಆತನ ಅನ್ಯೋನ್ಯತೆಯಲ್ಲಿ ಜೀವಿಸೋಣ. ಆವಾಗ ಲೋಕದೆಲ್ಲ ಸಂಗತಿಗಳು ನಮ್ಮಿಂದ ದೂರವಾಗುತ್ತದೆ. ಹೀಗಾಗುವಂತೆ ದೇವರು ತಾನೇ ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನು ಕೈ ಹಿಡಿದು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರು ತಪ್ಪು ಮಾಡಿದ್ದಾನೆ, ನಾನು ಸರಿಯಾಗಿದ್ದೇನೆ ಎಂಬ ಫಲಕವನ್ನು ಹಿಡಿದುಕೊಂಡು ಅನೇಕರು ನಡೀತಾ ಇದ್ದಾರೆ. ದೇವರ ಎದುರಿನಲ್ಲಿ ನೀತಿವಂತನು ಒಬ್ಬನಾದರೂ ಇಲ್ಲ. ತಪ್ಪು ಯೋಬನಲ್ಲಿತ್ತು, ಅವನ ಸ್ನೇಹಿತರಲ್ಲಿತ್ತು, ನಮ್ಮಲ್ಲಿಯೂ ಇದೆ. ಆದುದರಿಂದ ಹಿಂದೆ ನಮ್ಮ ತಪ್ಪುಗಳನ್ನು ಒಪ್ಪಿ ಅವುಗಳನ್ನು ಬಿಟ್ಟು ದೈವಿಕ ಸಮಾಧಾನ ಸಂತೋಷದಲ್ಲಿ ಜೀವಿಸೋಣ. ಪ್ರಿಯ ವೀಕ್ಷಕರೇ, ಕ್ರಿಸ್ತ ಯೇಸುವಿನಲ್ಲಿನ ಸಂತೋಷ ನಿಮ್ಮದಾಗಿದೆಯಲ್ಲವೇ? ನೀವು ಹೊಂದಿದ ಆಶೀರ್ವಾದವನ್ನು ಇತರರಿಗೆ ತಿಳಿಸಿರಿ. ಈ ಕಾರ್ಯಕ್ರಮ ವೀಕ್ಷಿಸಲು ಪ್ರೋತ್ಸಾಹಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಂಧಿಸೋಣ. ವಂದನೆಗಳು.